ಸುವರ್ಣ. ಅಳಿಯಂದ್ರೆ ಏನು ತುಂಬಾ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಅತ್ತೆ, ಹನಿಮೂನ್ಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದ. ಹನಿಮೂನ್ಗ? ಯಾರ ಜೊತೆಗೆ? ಅಯ್ಯೋ ಅತ್ತೆ, ಇನ್ಯಾರ ಜೊತೆಗೆ ಹೋಗ್ಲಿ, ಮಧು ಜೊತೆ ಬಿಟ್ಟು. ಹೌದಾ? ಅವಳು ನನಗೆ ಹೇಳಲೇ ಇಲ್ವಲ್ಲ, ಅದಕ್ಕೆ. ಅದ್ ಸರಿ, ಎಲ್ಲಿ ಹೋಗ್ತಿದ್ದೀರೋ? ದಿಲ್ಲಿ, ಶಿಮ್ಲಾ, ಕುಲು ಮನಾಲಿ. ಓ, ಎಲ್ಲಾ ಬೆಟ್ಟ ಗುಡ್ಡಗಳೇ. ಅಯ್ಯೋ ಅತ್ತೆ, ಅವೆಲ್ಲ ಸ್ನೋಫಾಲ್ ಸ್ಟೇಷನ್ಗಳು, ಅಂದ್ರೆ ಹಿಮಾಲಯ ಪರ್ವತ ತರಾನೇ. ಎಲ್ಲ ಹಿಮ ಬೀಳೋ ಜಾಗಗಳೇ. ಹಾಗಾದ್ರೆ ಹನಿಮೂನ್ಗೆ ಚೆನ್ನಾಗಿರುತ್ತೆ. ಹನಿಮೂನ್ ಸ್ಪಾಟ್ ಅಂತಾನೆ ಅದು ಫೇಮಸ್ ಆಗಿರೋದು. ಹೌದು ಅಳಿ ಅಂದ್ರೆ ಮಧು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಲಾ ಹನಿಮೂನಿಗೆ ಬರೋದಕ್ಕೆ? ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನೋಪ್ಪ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ಲು. ನಾನು ಊರಿಗೆ ಬಾರೆ ಹೋಗೋಣ ಅಂತ ಕರೆದೆ, ಅದಕ್ಕೂ ಬರಲ್ಲ ಅಂದ್ಲು. ಹಾಗಾಗಿ ನಿಮ್ಮನ್ನು ಕೇಳಿದೆ ಅಷ್ಟೇ. ಅತ್ತೆ, ಅವಳು ಒಪ್ಕೊಳ್ದೆ ಮತ್ತೆ ನಾನು ಒಬ್ಬನೇ ಹೋಗಕ್ಕಾಗತ್ತಾ? ಅದು ನಿಜ ಅನ್ನಿ. ಹಾಗಿದ್ರೆ ಅಲ್ಲಿಂದ ಬರುವಾಗ ಸಿಹಿ ಸುದ್ದಿ ತರ್ತೀರಾ? ಮಧು ಒಪ್ಪಿದ್ರೆ ನೋಡೋಣ. ಅಳಿಯಂದ್ರೆ ಈ ನಡುವೆ ಮಧು ಯಾಕೋ ಡಲ್ ಅನ್ನಿಸ್ತಿದ್ದಾಳೆ ಅಲ್ವಾ? ಅಂದ್ರೆ ಮೊದಲಿನಷ್ಟು ಲವಲವಿಕೆ ಇಲ್ಲ ಅವಳಲ್ಲಿ. ಹಾಗೇನಿಲ್ಲ, ಸ್ವಲ್ಪ ಮೈಗ್ ಹುಷಾರಿಲ್ವೇನೋ ಅಷ್ಟೇ. ಇರ್ಬೋದೇನೋ, ನನಗ ಹಾಗನ್ನಿಸ್ತು, ಕೇಳಿದೆ ಅಷ್ಟೇ. ಅಳಿಯಂದ್ರೆ ಹನಿಮೂನ್ನ ಎಂಜಾಯ್ ಮಾಡ್ಕೊಂಬನ್ನಿ. ಮನೆಯವರೆಲ್ಲ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮಗು ಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದಾರೆ. ಆದ್ರೆ ಇದ್ಯಾವುದು ಮಧುಗೆ ಅರ್ಥನೇ ಆಗ್ತಿಲ್ಲ. ವೆರಿ ಗುಡ್. ನಮಸ್ತೆ ಮೇಡಮ್. ಪರವಾಗಿಲ್ವೇ, ಇವತ್ತು ನಾನು ಬರಕ್ ಮುಂಚೆನೆ ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಈ ಸಂಜೆ ಒಂದ್ಸಲ ಮಾಡಿರೋ ತಪ್ಪನ ಇನ್ನೊಂದ್ಸಲ ಮಾಡಲ್ಲ. ಅವತ್ತೇನೋ ಗಾಡಿ ಕೆಟ್ಟೋಗಿತ್ತು, ಅದಕ್ಕೆ ಲೇಟ್ ಆಯ್ತು. ಸರಿ ನೋಡು, ಇನ್ ಮುಂದೆ ನಾವು ಯಾವಾಗಲೂ ಇದೇ ಜಾಗದಲ್ಲೇ ಮೀಟ್ ಮಾಡೋಣ. ಆಮೇಲೆ ನೀನು ಇಲ್ಲಿಗೆ ಬರೋದಕ್ಕೆ ಮುಂಚೆ ನಿನ್ನನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊ. ಯಾಕಂದ್ರೆ ನನಗೆ ತುಂಬಾ ಜನ ಶತ್ರುಗಳಿದ್ದಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಮೇಡಮ್. ಈಗ ನನ್ನಿಂದ ಆಗ್ಬೇಕಾದ್ರೆ ಕೆಲಸ ಏನು ಅಂತ ಹೇಳಿ. ನಾನು ನಿನಗೆ ಮೊದಲೇ ಹೇಳಿದ ಹಾಗೆ ಇದು ತುಂಬಾನೇ ಕಾನ್ಫಿಡೆನ್ಷಿಯಲ್ ಕೆಲಸ. ನಾನು ಮೊದಲು ನಿನಗೆ 2 ಕೆಲಸ ಕೊಡ್ತೀನಿ. ನೀನು ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ಮುಂದಿನ ಕೆಲಸ. ನೀವು ಯಾವ ಕೆಲಸ ಕೊಟ್ಟರು ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಓಕೆ ನೋಡು, ಇದರಲ್ಲಿ ಗೋವಾಗೆ ಹೋಗೋದಕ್ಕೆ ಏರ್ ಟಿಕೆಟ್ ಇದೆ. ಹಾಗೆ ಗೋವಾದಲ್ಲಿ ನೀನು ಎಲ್ಲಿಗೆ ಹೋಗಬೇಕು, ಯಾರನ್ನ ಭೇಟಿ ಮಾಡಬೇಕು ಅನ್ನೋ ಅಡ್ರೆಸ್ ಕೂಡ ಇದೆ. ತಗೋ. ಅಲ್ಲಿ ನನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ತಕ್ಷಣ ನನಗೆ ಫೋನ್ ಮಾಡು. ನಾನು ಕೊಟ್ಟಿರೋ ಅಡ್ರೆಸ್ಸಿನ ವ್ಯಕ್ತಿ ನನ್ನ ಕಡೆಯವನೇ. ಆದ್ರೆ ಅವನಿಗೂ ಕೂಡ ನೀನು ಯಾವ ಕೆಲಸಕ್ಕೋಸ್ಕರ ಅಲ್ಲಿಗೆ ಹೋಗಿದ್ಯಾ ಅನ್ನೋದು ಗೊತ್ತಾಗ್ಬಾರ್ದು. ಓಕೆ ಮೇಡಮ್. ಗೋವಾದಿಂದ ವಾಪಸ್ ಬಂದ್ಮೇಲೆ ನೀನು ನನ್ನನ್ನ ಮೀಟ್ ಮಾಡು. ಇದ್ರ ಜೊತೆಗೆ ಇನ್ನೊಂದು ಕೆಲಸ ಇದೆ, ಅದೇನು ಅಂತ ಆವಾಗ ಹೇಳ್ತೀನಿ. ಗೋವಾ ಬೀಚು. ಹಾ, ಎಸ್ ಮೇಡಮ್. ಒನ್ ಮೋರ್ ಥಿಂಗ್, ಆ ಅನಾಥಾಶ್ರಮದಲ್ಲಿ ನೀನ್ ಯಾರ ಹತ್ರನೂ ನನ್ನ ಹೆಸರನ್ನ ಹೇಳ್ಬಾರ್ದು. ಯಾವುದೇ ಕಾರಣಕ್ಕೂ ನೀನ್ ನನ್ನ ಕಡೆಯವನು ಅಂತ ಅಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ನೀನ್ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಕೃಷ್ಣ ಅನ್ನೋರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು.
ಓಕೆ? ಸರಿ ಮೇಡಮ್, ಹಾಗೆ ಹೇಳ್ತೀನಿ. ಓಕೆ, ಗುಡ್ ಲಕ್. ನಾಳೆ ನಾವು ಹನಿಮೂನ್ಗೆ ಹೊರಡ್ತಾ ಇದ್ದೀವಿ. ವಾವ್, ಸೂಪರ್. ಅಂತೂ ಇಂತೂ ನಮ್ಮ ಅತ್ತಿಗೆ ರೆಡಿ ಆದ್ರು ಅಂತ ಆಯ್ತು. ನೋಡು, ಮಧು ಮೊದಲನೇ ಸತಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾಳೆ. ಅವಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಕಣೋ. ಹೌದು ಕೃಷ್ಣ, ಮೊದ್ಲೇ ಅವಳಿಗೆ ಹೊರಗಿನ ಪ್ರಪಂಚ ಅಷ್ಟಾಗಿ ಗೊತ್ತಿಲ್ಲ. ಅತ್ತೆ, ನೀವು ಅಷ್ಟೊಂದು ಚಿಂತೆ ಮಾಡಬೇಡಿ. ನಂಗೆ ಅಲ್ಲಿಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಅದೇನೆ ಹಾಗೆ ಹೇಳ್ತೀಯಾ? ಪಾಪ ಅಳಿಯಂದ್ರು ಅಷ್ಟು ಖುಷಿ ಖುಷಿಯಾಗಿ ಹನಿಮೂನ್ಗೆ ಹೋಗ್ಬೇಕು ಅಂತಿದ್ದಾರೆ ಅಲ್ವಾ ಅಳಿಯಂದ್ರೆ? ಅದು ಹಾಗಲ್ಲ ಅತ್ತೆ. ನಾನು ಹೋದರೆ ಮಾವನ ಆರೋಗ್ಯದ ಕತೆ. ನನಗಂತೂ ಅವ್ರದ್ದೇ ಚಿಂತೆ. ಮಧು, ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತೀಯ? ನೀನ್ ವಾಪಸ್ ಬರೋವರೆಗೂ ನಿಮ್ಮ ಅವನ್ನ ಜೋಪಾನವಾಗಿ ನೋಡ್ಕೊಳ್ತೀನಿ, ಆಯ್ತಾ? ಮಗಳೇ, ನೀನು ಇಲ್ಲಿ ಚಿಂತೆನಲ್ಲಿ ಅಲ್ಲಿ ಖುಷಿನ ಹಾಳು ಮಾಡ್ಕೋಬೇಡ. ನಾನು ಆರೋಗ್ಯವಾಗಿದ್ದೀನಿ. ನೀನು ಹೇಳಿದ ಹಾಗೆ ಊಟ ಮಾಡ್ತಾ ಇದ್ದೀನಿ, ಮಾತ್ರೆ ತಗೋತಾ ಇದ್ದೀನಿ. ನೀನೇನು ಚಿಂತೆ ಮಾಡಬೇಡ. ನೋಡೆ ಮಧು, ನಾವ್ಯಾರು ಹನಿಮೂನ್ ಗಿನಿಮೂನ್ ಅಂತ ಹೋಗಿಲ್ಲಪ್ಪ. ನಮಗೆ ಅಂದ್ರೆ ನಮ್ಮ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ ಕಣೆ. ಆದ್ರೂ 1 ವರ್ಷದೊಳಗೆ ಮಗು ಕೊಟ್ಬಿಟ್ವಪ್ಪ. ನೋಡು ನೀನೇನ್ ಮಾಡ್ತೀಯಾ ಅಂತ. ಹೋಗಿ ಅತ್ತೆ, ಸುಮ್ಮನೆ ತಮಾಷೆ ಮಾಡಬೇಡಿ. ನಂಗೆ ಗೊತ್ತು ಮಧು, ನಿಂಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ. ಮನೆಯವ್ರ ಎದುರು ನಾಟಕ ಮಾಡ್ತಾ ಇದೀಯ. ಈ ನಾಟಕ ಜಾಸ್ತಿ ದಿನ ನಡೆಯಲ್ಲ ಕಣೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರೆ ಸಿಗೋ ಸುಖನೇ ಬೇರೆ. ಒಟ್ಟು 9 ದಿನ ಟ್ರಿಪ್ಪು, ಹಾಗೆ ಡೆಲ್ಲಿನೂ ನೋಡ್ಕೊಂಡು ಬರ್ತೀವಿ. ಬಾವಾ, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಈಗಲೇ ಲಿಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ಅಲ್ವೇ ಮಧು, ಆನಿವರ್ಸರಿಗೆ ಸೀರೆ ಕೊಡಿಸ್ತೀನಿ ಅಂದ್ಬಿಟ್ಟು ಕಾಗೆ ಆರಿಸಿದ್ದಾಯ್ತು. ನೋಡೆ, ಡೆಲ್ಲಿಯಲ್ಲಿ ಅದೆಲ್ಲೋ ಒಂದ್ ಕಡೆ ಒಳ್ಳೊಳ್ಳೆ ಕಾಟನ್ ಸೀರೆ ಸಿಗ್ತಾವಂತೆ ಕಣೆ. ಈ ಸರಿ ನೀನ್ ತರಲೇಬೇಕು. ಅದಕ್ಕೆ ನಂಗೊಂದಿಷ್ಟು ಡ್ರೆಸ್ ತಗೊಂಬಾರೆ. ಅಲ್ಲಿ ಚೆನ್ನಾಗಿರೋ ಡ್ರೆಸ್ ತುಂಬಾ ಚೀಪಾಗಿ ಸಿಗುತ್ತಂತೆ. ಅಲ್ವೇ, ಅವ್ರು ಹೋಗ್ತಾ ಇರೋದು ಹನಿಮೂನ್ಗೆ. ನೀವ್ ಎಲ್ರು ಈ ರೀತಿ ಒಬ್ಬೊಬ್ರು ಆರ್ಡರ್ ಮಾಡಿದ್ರೆ ಅವ್ರು ಬರುವಾಗ ಲಗೇಜ್ ಅನ್ನ ಲಾರಿಯಲ್ಲಿ ತುಂಬಿಸ್ಕೊಂಡು ಬರ್ಬೇಕಾಗತ್ತೆ. ಹಾಗೇನಿಲ್ಲ ಅತ್ತೆ, ಯಾರ್ಯಾರಿಗೆ ಏನೇನು ಬೇಕೋ ಹೇಳಿ, ತಗೊಂಡ್ಬರ್ತೀವಿ. ನೋಡೆ, ನೀನ್ ಯಾರು ಏನ್ ತರ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನನಗಂತೂ ಸೀರೆ ತರಲೇಬೇಕು. ನಶೇಖರದು ಅಮ್ಮ, ಎಲ್ಲಿ ಹೋದ್ರು ನೀನ್ ಕೇಳೋದಂತೂ ಬಿಡಲ್ಲ ನೋಡು. ಲೈ, ಕೇಳಿದ್ರಲ್ಲಿ ತಪ್ಪೇನೇ ಇದೆ? ಮಧು ನನ್ನ ಮಗಳು. ಹೌದೌದು, ಸರಿ ಆಯ್ತು ಬಿಡು. ಅಕ್ಕ, ಹೋಗ್ಲಿ ಬಿಡು, ಆಸೆಯಿಂದ ಕೇಳ್ತಿದ್ದಾರೆ. ಹಾಗನ್ನೇ ಮಧು. ಅಲ್ಲ ಕೋಣೆ, ನಾನೇನ್ ಗತಿ ಇಲ್ದೆ ಕೇಳ್ತಿದ್ದೀನೇನೆ? ಏನೋ ನಮ್ಮ ಮಗಳು ದೂರ ಹೋಗ್ತಿದ್ದಾಳೆ, ಹೋಗಿ ಬಂದ ನೆನಪಿಗೆ ಒಂದ್ ಸೀರೆ ಇರ್ಲಿ ಅಂತ ಕೇಳ್ತಿದ್ದೀನಪ್ಪ. ಅಯ್ಯೋ ಬಿಡಿ ಅತ್ತೆ, ಈಗ ತಂದ್ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಮಧು, ಅಲ್ಲಿ ಹೊರಗಡೆ ಹೋಗುವಾಗ ಹುಷಾರು. ಕೃಷ್ಣನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ಹೌದು ಕಣೋ, ಅಲ್ಲೆಲ್ಲ ಇಲ್ಲಿ ಥರ ಇರೋದಿಲ್ಲ. ಹೋದ ತಕ್ಷಣ ಫೋನ್ ಮಾಡು. ಆಮೇಲೆ ಮಧುನ ಒಬ್ಬಳನ್ನೇ ಬಿಟ್ಟು ನೀನ್ ಎಲ್ಲೆಲ್ಲೋ ತಿರ್ಗಾಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಅಪ್ಪ, ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ. ಮಧುನ ನಾನು ಜೋಪಾನ ಕರ್ಕೊಂಡು ಹೋಗಿ ಹಾಗೆ ಕರ್ಕೊಂಡು ಬರ್ತೀನಿ. ಕೃಷ್ಣ, ಆದಷ್ಟು ಹೊರಗಡೆ ಏನು ತಿನ್ಬೇಡಿ. ಇಬ್ರು ಚಪಾತಿ ಮಾಡ್ಕೊಡ್ತೀನಿ, ಅದನ್ನೇ ತಿನ್ನಿ. ಅಯ್ಯೋ ಅತ್ತೆ, ಅದೆಲ್ಲ ಏನೂ ಬೇಡ. ನೀವು ಮಾವನ ಆರೋಗ್ಯ ನೋಡ್ಕೊಳ್ಳಿ, ನಮ್ಮ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ತಲೆ ಕೆಡಿಸ್ಕೊಳ್ಳೋ ಮಾತಲ್ಲಮ್ಮ. ನಮ್ಮ ಎಚ್ಚರಿಕೆಯಲ್ಲೇ ನಾವು ಇರಬೇಕು. ಹೊಸ ಜಾಗ, ಹೊಸ ಪರಿಸರ ಕೆಲವರಿಗೆ ತಕ್ಷಣಕ್ಕೆ ಸೆಟ್ ಆಗೋದಿಲ್ಲ. ಆರೋಗ್ಯ ಹದಗೆಡತ್ತೆ. ಅದಕ್ಕೆ ಕಾಯಿಸಿದ ನೀರು, ಹಣ್ಣು, ತರಕಾರಿ, ಆಹಾರ ಎಲ್ಲ ಮನೆಯಿಂದ ತಗೊಂಡು ಹೋಗ್ಬೇಕು. ಆ ಮತ್ತೆಲ್ಲ ಆಗಿರ್ಲಿ. ಕೃಷ್ಣ, ಫ್ಲೈಟ್ ಎಷ್ಟೊತ್ತಿಗೋ? ಮನೆ ಎಷ್ಟೊತ್ತಿಗೆ ಬಿಡ್ಬೇಕು ನೀನು? 10 ಗಂಟೆಗೆ ಫ್ಲೈಟ್ ಅಪ್ಪ. ಮಿಕ್ಕಿರೋ ಡೀಟೇಲ್ಸ್ನ ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡಿ ತಿಳ್ಕೊಬೇಕು. ಸರಿ,
ನನ್ನ ಕಡೆಯಿಂದ ಈಗಲೇ ನಿಮ್ಮಿಬ್ರಿಗೂ ಬೆಸ್ಟ್ ವಿಶಸ್ ಅಪ್ಪ. ಹ್ಯಾಪಿ ಜರ್ನಿ, ಆರಾಮಾಗಿ ಹೋಗಿ ಬನ್ನಿ. ಮಧು, ನಾನು ಹೇಳಿದೆಲ್ಲ ನೆನಪಿದೆ ತಾನೆ? ಫಸ್ಟ್ ಟೈಮ್ ಅಷ್ಟು ದೂರ ಟ್ರಿಪ್ ಹೋಗ್ತಿದ್ದೀರಾ, ಫುಲ್ ಎಂಜಾಯ್ ಮಾಡು. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಭಾವ, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಥ್ಯಾಂಕ್ಸ್ ರಜನಿ ಅವರೇ. ವಸು, ಬಾರೇಲಿ. ವಸು, ನಾನು ಸ್ವಲ್ಪ ಗಾಂಧಿ ಬಜಾರ್ಗೆ ಹೋಗಿ ಬರಬೇಕು. ಅದು ಇದು ಪರ್ಚೇಸ್ ಮಾಡೋದಿದೆ, ಬರ್ತೀನಿ ನನ್ನ ಜೊತೆ. ಅಯ್ಯೋ ಅದಕ್ಕೆ ಮೊದಲೇ ಹೇಳೋದಲ್ವಾ, ಈಗಷ್ಟೇ ಕೊಪ್ಪದಲ್ಲಿ ನನ್ನ ಜೊತೆಗೆ ಓದ್ತಿದ್ದ ಫ್ರೆಂಡ್ ಕಾಲ್ ಮಾಡಿದ್ಲು, ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಹೌದು, ನೀನು ಅಣ್ಣನ ಜೊತೆಗೆ ಹೋಗ್ಬೋದಲ್ವಾ? ಅಣ್ಣನೂ ಏನೋ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದ. ಅವರು ಕೆಲಸ ಇರುತ್ತೆ ಕಣ. ಅದು ಅಲ್ಲದೆ ಹನಿಮೂನ್ಗೆ ಅಂತ ಒಂದು ವಾರ ರಜಾ ಹಾಕಿದಾರಲ್ವಾ, ಆ ಕೆಲಸನೆಲ್ಲ ಇವಾಗಲೇ ಮುಗಿಸ್ಕೊಡ್ಬೇಕಂತ. ಅದಕ್ಕೆ ಸುಮ್ಮನೆ ನನ್ನಿಂದ ಯಾಕೆ ತೊಂದರೆ ಅಂತ ನಾನು ಒಬ್ಬಳೇ ಹೊರಟೆ. ಶಾಪಿಂಗ್ ಮಾಡೋಷ್ಟು ದೊಡ್ಡ ವಸ್ತುಗಳೇನಿಲ್ಲ ಕಣೆ, ಫ್ಯಾನ್ಸಿ ಸ್ಟೋರಲ್ಲಿ ಸಿಗೋ ಚಿಕ್ಕ ಪುಟ್ಟ ವಸ್ತು ಅಷ್ಟೇ. ಓಹೋ, ಮಧು ಅಮ್ಮನವರು ಶಾಪಿಂಗ್ ಹೋಗ್ತಿದ್ದಾರೆ. ಹನಿಮೂನ್ ತಯಾರಿ ತುಂಬಾ ಜೋರಾಗಿ ನಡೀತಿದೆ ಅನ್ಸುತ್ತೆ. ಅಯ್ಯೋ, ಆ ಥರ ಎಲ್ಲ ಇನ್ನೂ ಇಲ್ಲ ಅಕ್ಕ. ಟಿಕ್ಲಿ ಕ್ಲಿಪ್ಗಳು ಬೇಕಿತ್ತು, ಹೋಗಿ ತಗೊಂಡು ಬರೋಣ ಅಂತ. ಬಾರಿ ಅಕ್ಕ ನನ್ನ ಜೊತೆ. ಅಯ್ಯೋ, ಮೊನ್ನೆ ತಾನೇ ನಾನು ಹೊಸದ ಶಾಪಿಂಗ್ ಹೋಗಿ ಬಂದಿದ್ದೀವಿ. ಈಗ ಮತ್ತೆ ನಿನ್ ಜೊತೆ ಶಾಪಿಂಗ್ ಬಂದ್ರೆ ನಮ್ಮಮ್ಮ ನನ್ನನ್ನ ಕೊಂದ್ಬಿಡ್ತಾಳಷ್ಟೇ. ಸರಿ ಬಿಡಿ, ನೀವಿಬ್ರು ಬರಲ್ಲ ಅಂತ ಆಯ್ತು. ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಮಧು, ಇದೇನಿದು? ಚಿನ್ನದ ಮಾಂಗಲ್ಯ ಸರನ ಈ ರೀತಿ ಹಾಕೊಂಡು ಹೋಗ್ತಿದ್ಯಾ? ಇದ್ರಲ್ಲೇನಿದೆ, ನನ್ನ ಹತ್ರ ಇರೋದೇ ಇದು. ಹೌದು ಅದಕ್ಕೆ, ಇಷ್ಟುದ್ದ ಸರ ಹಾಕೊಂಡು ಹೋಗ್ಬೇಡ. ಬೆಂಗಳೂರಲ್ಲಿ ಸರಗಳ್ರಿಗಾಟ ಜಾಸ್ತಿ ಇದೆ ಅಂತೆ. ಯಾವ್ದಾದ್ರು ಆರ್ಟಿಫಿಷಿಯಲ್ ಹಾಕೊಂಡು ಹೋಗು. ಅಯ್ಯೋ, ನನ್ನ ಹತ್ರ ಆ ಥರದ್ದು ಯಾವುದೂ ಇಲ್ಲ. ಇರೋದು ಇದೊಂದೇ ಸರ. ಹೇಗಂದ್ರೆ ನಾನು ಹೊರಗಡೆ ಹೋಗೋದು ತುಂಬ ಕಡಿಮೆ ಅಂತ ನಾನು ಇನ್ನೊಂದು ಮಾಂಗಲ್ಯ ಸರ ಮಾಡಿಸ್ಕೊಂಡಿಲ್ಲ. ಮಧು, ಯಾಕೋ ನೀನು ಈ ಸರನ ತೆಗ್ದಿಟ್ಟು ಹೋಗೋದು ಒಳ್ಳೇದು ಅನಿಸ್ತಿದೆ ಕಣೆ. ಥೂ, ಬಿಡ್ತು ಅನ್ನಕ್ಕ. ಯಾರಾದ್ರೂ ಕುತ್ತಿಗೆ ಕಟ್ಟಿದ ಮಾಂಗಲ್ಯ ಸರನ್ನ ತೆಗ್ದಿರ್ತಾರಾ? ಒಂದ್ಸಲ ಗಂಡ ಕಟ್ಟಿದ ಮೇಲೆ ತೆಗಿಬಾರ್ದು ಅಂತ ಅಜ್ಜಿ ಹೇಳಿದಿರ್ತಾನೆ. ನಾನಂತೂ ತೆಗ್ದಿಡಲ್ಲ. ಸರಿ ಅದಕ್ಕೆ, ಜಾಸ್ತಿ ಲೇಟ್ ಮಾಡ್ಬೇಡ, ಹೊರಡು ನೀನ್ ಹಾಗಿದ್ರೆ. ಹಲೋ ಸರ್, ಓಂಕಾರ್ ಟ್ರಾವೆಲ್ಸ್ ಏಜೆನ್ಸಿಯಿಂದ ಕಾಲ್ ಮಾಡ್ತಾ ಇರೋದು. ಕೃಷ್ಣ ಅವರಲ್ವಾ? ಹೌದು, ಕೃಷ್ಣನೇ ಮಾತಾಡ್ತಿರೋದು. ಹೇಳಿ, ನಿಮ್ಮ ಫೋನ್ಗೆ ವೇಟ್ ಮಾಡ್ತಿದ್ದೆ. ನಿಮ್ಮ ಹನಿಮೂನ್ ಪ್ಲಾನ್ಸ್ ಎಲ್ಲ ರೆಡಿ ಆಗಿದೆ ಸರ್. 10 ಗಂಟೆ ಫ್ಲೈಟು. ಇಲ್ಲಿಂದ ಸೀದಾ ಡೆಲ್ಲಿಗೆ ಹೋಗ್ತೀವಿ. ಅಲ್ಲಿ ರಿಫ್ರೆಶ್ ಆಗಿ ನಂತರ ಓಲಾ ಬಸ್ನಲ್ಲಿ ಸಿಮ್ಲಾ ರೀಚ್ ಆಗ್ತೀವಿ ಸರ್. ಸೊ ಬೆಳಗ್ಗೆ 8 o'clock ನಿಮ್ಮ ಮನೆ ಹತ್ರ ಕ್ಯಾಬ್ ಕಳಿಸ್ಕೊಡ್ತೀನಿ ಸರ್. ಓಕೆ, ಶ್ಯೂರ್. ಧನ್ಯವಾದ ಸರ್, ಶುಭ ದಿನ. ಥ್ಯಾಂಕ್ ಯು. ಪದ್ಮ, ಇನ್ನೊಂದು ಚೈನ್ ಸ್ನ್ಯಾಚ್ ಬಗ್ಗೆ ಹೇಳ್ತಾ ಇದ್ದಾರೆ ನೋಡು. ಇತ್ತೀಚೆಗೆ ಸಿಟಿನಲ್ಲಿ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಬೆಂಗಳೂರಂತೂ ಎಷ್ಟು ಹಾಳಾಗೋಗಿದೆ ನೋಡು. ಹೌದು ರೀ, ಈಗೀಗಂತೂ ಹೆಂಗಸರು ಮಕ್ಕಳು ಒಬ್ಬೊಬ್ರು ಓಡಾಡೋದೇ ಕಷ್ಟ ಆಗ್ತಿದೆ. ಅದಕ್ಕೆ ಪೊಲೀಸ್ನವರು ಮುಸ್ಸಂಜೆ ಹೊತ್ತಿನಲ್ಲಿ ಒಡವೆ ಹಾಕೊಂಡು ಒಬ್ಬೊಬ್ಬರೇ ಓಡಾಡಬೇಡಿ, ರಂಗೋಲಿ ಹಾಕಕ್ಕೆ ಬಂದಾಗ ಒಡವೆ ಹಾಕೊಂಡು ಬರಬೇಡಿ ಅಂತ ಮೈಕ್ನಲ್ಲಿ ಅನೌನ್ಸ್ ಮಾಡ್ಕೊಂಡು ಓಡಾಡ್ತಾನೆ ಇರ್ತಾರೆ. ಏನು ಅನೌನ್ಸ್ ಮಾಡಿದ್ರು ನಮ್ಮ ಜನಕ್ಕಂತೂ ಬುದ್ಧಿ ಬರೋದಿಲ್ಲ. ಕಾಲ ಇಷ್ಟೊಂದು ಕೆಟ್ಟ ಹೋಗುತ್ತೆ ಅಂದ್ಕೊಂಡಿರ್ಲಿಲ್ಲ ರೀ. ಮಾಂಗಲ್ಯದ ಸರಾನು ಕದೀತಾರಂದ್ರೆ, ಮೊನ್ನೆ ಶೀಲಾನ್ ಮಗಳು ಮಾಂಗಲ್ಯದ ಸರನೇ ಹರ್ಕೊಂಡು ಹೋಗ್ಬಿಟ್ರಂತೆ ಕೋರ್ಮಂಗಲದಲ್ಲಿ. ಅಯ್ಯೋ, ಸರ ಹರಿದ್ರೆ ಚಿಂತೆ ಇಲ್ಲ, ಅದ್ರ ಜೊತೆಗೆ ಕತ್ ಕುಯ್ಯೋದು ಕಿವಿ ಕುಯ್ಯೋದು ಎಲ್ಲ ಹೆಚ್ಚಾಗ್ತಾ ಇದೆ. ಈ ಸಿಟಿ ಲೈಫ್ ನೆನೆಸ್ಕೊಂಡ್ರೆ ನನಗೆ ನಮ್ಮೂರೇ ಚಂದ ಅನ್ಸುತ್ತೆ ನೋಡು. ಹಾಗಂತ ಹಳ್ಳಿಲೇ ಕುತ್ಕೊಂಡ್ರೆ ಹೊಟ್ಟೆ ತುಂಬಲ್ವಲ್ಲ. ಓದಿರೋ ಹುಡುಗರು ಯಾರು ಇರ್ತಾರೆ ಹೇಳಿ ಹಳ್ಳಿಯಲ್ಲಿ? ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು ಅಷ್ಟೇ. ನೋಡು, ನಮ್ಮ ಮದುಗೂ ಹೊಸದಾಗೂ ಎಚ್ಚರಿಕೆಯಿಂದ ಇರು ಅಂತ ಹೇಳ್ಬೇಕು. ಒಬ್ಬೊಬ್ಬರೇ ಓಡಾಡ್ತಾ ಇರ್ತಾರೆ, ಏನೂ ಗೊತ್ತಾಗಲ್ಲ ಅವಕ್ಕೆ. ಹೌದು ರೀ, ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಕಾಲ ಕೆಟ್ಟು ಹೋಗಿದೆ. ಹೊರಗಡೆ ಎಲ್ಲ ಮನೆ ಒಳಗೂ ಬಂದು ಕಳ್ತನ ಮಾಡ್ತಾರೆ. ಈ ನ್ಯೂಸ್ ಚಾನಲ್ ಅವರಂತೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತೋರಿಸ್ತಾ ಇರ್ತಾರೆ. ರಬ್ಬರ್ ಬ್ಯಾಂಡ್ ಹೇಳ್ದಂಗೆ ಎಳಿತಾ ಇರ್ತಾರೆ.
ಪದ್ಮನಾಭ ನಗರ. ಆಟೋ ಪದ್ಮನಾಭ ನಗರ. ಇದನ್ ರಾತ್ರಿ ಎಕ್ಸ್ಟ್ರಾ ದುಡ್ಡು ಕೇಳಕ್ಕೆ ಬೇಡ, ಹೋಗ್ರಿ ಬೇಡ. ಏನ್ ಆಟೋದವ್ರಪ್ಪ, ಎಲ್ಲಿ ಕರೆದ್ರು ಬರಲ್ಲ ಅಂತಾರೆ. ಹಾಡಾಗ್ಲಲ್ಲಿ ಮೀಟರ್ ಮೇಲೆ ಅಷ್ಟು ಜಾಸ್ತಿ ಕೊಡಿ ಇಷ್ಟು ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಅವ್ರು ಬಂದ್ರೆ ಅವ್ರಿಗೆ ಬಾಡಿಗೆ ಜಾಸ್ತಿ ಸಿಗುತ್ತೆ. ಯಾಕಾದ್ರೂ ಹೀಗಾಡ್ತಾರೋ. ಅವ್ರಿಗೆ ಅಯ್ಯೋ ಏನಾಯ್ತು ನಿಮ್ಗೆ? ಕೈಗೇನು ಏಟಾದಂಗಿದೆ? ಬನ್ನಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಬೇಡ, ಯಾರೋ ಸರಗಳ್ರು ನನ್ನ ಮಾಂಗಲ್ಯನ ಕತ್ಕೊಂಡು ಹೋದ್ರು. ಅಯ್ಯೋ ದೇವ್ರೆ, ಬೆಂಗಳೂರಲ್ಲಿ ಸರಗಳ್ರ ಕಾಟ ತುಂಬಾ ಹೆಚ್ಚಾಗಿದೆ. ಅವ್ರನ್ನ ಹಿಡಿದೇ ಬಿಟ್ಟಿರೋದೇ ದೊಡ್ಡ ಕಾರಣ ನೋಡಿ. ಬನ್ನಿ ಮೊದಲು ಅವ್ರನ್ನ ಚೇಸ್ ಮಾಡೋಣ. ಆಯ್ತು, ಅವ್ರು ಯಾವ ಕಡೆ ಹೋದ್ರು? ಇದೇ ರೋಡಲ್ಲೇ, ಹೀಗೆ ಸೀದಾ ಹೋದ್ರು. ಅಲ್ಲಿದ್ದ ನೋಡಿ ಅವ್ರೆ. ಆಯ್ತು ಕಡೆ.